ನಮಗೆ ಬೇಕಾದಂತ ಸೌಲಭ್ಯಗಳನ್ನ ಅನೇಕ ಸೌಲಭ್ಯಗಳನ್ನ ಇವತ್ತು ಕೊಡ್ಲಿಕ್ಕೆ ಕೂಡ ನಮ್ಮೆಲ್ಲ ಬಸವಣ್ಣ ಕಾಣಿಸ್ತಾ ಇಲ್ಲ. ಬಸಣ್ಣ ಆದಿಯಾಗಿ, ರಾಜಪ್ಪ ಆದಿಯಾಗಿ, ಎಸ್ ಕೆ ನಾರಾಯಣ ಸ್ವಾಮಿ ಅವರು, ವೆಂಕಟೇಶ್ ಅಣ್ಣ, ವೆಂಕಟಪತಿ ಅಣ್ಣ, ರಾಮಣ್ಣ ಆದಿಯಾಗಿ, ನಮ್ಮ ರಾಮಣ್ಣ ಅಲ್ಲಿ ಕೂತಿದ್ದಾರೆ, ರಾಮಣ್ಣ ಆದಿಯಾಗಿ, ನಮ್ಮ ತೊಗಲದೊಡ್ಡಿ ವೆಂಕಟೇಶಣ್ಣ ಕೂತಿದ್ದಾರೆ, ನಾರಾಯಣ ಸ್ವಾಮಿ ಕೂತಿದ್ದಾರೆ. ಇವರೆಲ್ಲ ಕೂಡ ಗ್ರಾಮದ ಅಭಿವೃದ್ಧಿಗಾಗಿ ನಾನು ಉತ್ತರ ತಂದು ಕೆಲಸ ಮಾಡಿಸ್ತೇನೆ. ನಾವೀಗೆ ಯಾಕೆಂದ್ರೆ ಈ ಸಂಸ್ಥೆಯನ್ನ ಹಾಲು ಒಕ್ಕೂಟ ಅಂತ ಬಂದಾಗ ನಾವು ಮೊದಲು ಸ್ಮರಣೆ ಮಾಡ್ತಕ್ಕಂಥದ್ದು ಎಂ.ವಿ. ಕೃಷ್ಣಪ್ಪನವರನ್ನ, ಕುರಿಯನ್ನವರನ್ನ. ಯಾಕಪ್ಪ ಅಂದ್ರೆ ಇವತ್ತೇನಾದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕ್ಷೀರ ಸಂಗ್ರಹ ಹರಿತಾ ಇದೆ, ಹಾಲು ಕರೀತಕ್ಕಂಥ ತಾಯಂದ್ರು ತೃಪ್ತಿಯಿಂದ ಇದ್ದಾರೆ, ಅವರ ಕುಟುಂಬಗಳು ಜೀವನ ಆಗ್ತಾ ಇದೆ ಅಂದ್ರೆ ಇದಕ್ಕೆ ನಾಂದಿ ಹಾಡಿದಂಥವರು ಎಂ.ವಿ. ಕೃಷ್ಣಪ್ಪ.